ರಾಜಕೀಯ ರಣರಂಗದಲ್ಲಿ ಎದುರಾಳಿಯ ಸೆಲೆ ಬಡಿದು ನಾನು ಏರಿದ ಒಂದೊಂದು ಏಣಿಯ ಮೆಟ್ಟಿಲು ಹತ್ತಬೇಕಾದರೆ ಎದುರಾಳಿಯ ಶಿರವನ್ನು ಹರಿದು ಅವರ ಹಣದ ಮೇಲೆ ಏರಿದ್ದೇನೆ. ಅಂದ ಮೇಲೆ ನನಗೆ ಎದುರಾದ ಒಬ್ಬ ಬಡ ವ್ಯಕ್ತಿ ಸಿದ್ದಕ್ ಭೀಮರಾಜ್ ನನಗೆ ಎದುರಾಗಿ ನನ್ನ ಬದ್ಧ ವೈರಿ ಕ್ರಾಂತಿಗೆ ನಡೆಯಲ್ಲ. ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನೀರು ನೀರು ಎಂದು ಕೊರಗಿ ಸಾಯಬೇಕೇ ಮಗಳೇ. ಹಾಗೆ ಮಾಡ್ತೇನೆ. ಬಗ್ಗಿ ಬೋಲ ಯಪ್ಪ ಏನ್ ಹೇಳ್ರಿ ಸಾಹೇಬ್ರ ನಿಮ್ದ ಮಾಡಾಕತ್ತೀನ್ರಿ ಪೈಟಿಗೆ ಪೈಟಿ ಬಡ್ಡಿ ಮಾ ಬಡ್ಡಿನ ನನಗೆ ಎದುರಾದ ಈ ಶರವೇಗದ ಧರ್ಮಾಧಿಕಾರಿ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವನಲ್ಲ, ಆ ರಾಜ್ಯಗಳಿಗೆ ಯಾತರನ್ನು ಏರ್ಪಾಡು ಮಾಡಿ ಅಂತ ಹೇಳಿದ್ದೆ. ಏನಾಯಿತು? ನಿಮ್ ಪೇ ಅಷ್ಟು ಹಳೆ ಮಾಡ್ರಿ ಆ ಪ್ರಜೆನ ಕರ್ಕೊಂಡ್ ಬಂದಾಗಪ್ರ ಹೇಳಲೇ ಬಡಕ್ಕುನಿ, ಇಂದಿನ ಚುನಾವಣೆಯಲ್ಲಿ ನನಗೆ ಎದುರಾದ
ಈ ಕಡೆ ಟೂರ್ ಮೆಂಬರ್ ಮಾಡೋದು ಸಾಕ್ರಿ ಅಪ್ಪ. ಏ ಪ್ರಿಯೆ, ನಿನಗೆ ಕೊಟ್ಟ ಕೆಲಸ ನೇತಾಗಿ ಮಾಡಿದ ಕಲಿತುಕೋ. ಗರುಡಾಜ್, ನೀನು ಫೋನಿನಲ್ಲಿ ಹೇಳಿದಂತೆ ನಿನಗೆ ಅವಮಾನ ಮಾಡಿದ ಆ ಬಡ ಭೀಮನನ್ನು ಎಳೆ ತರಲು ಹೇಳಿದ್ದೇನೆ. ಓಹೋ, ನೋಡು, ಹರಕೆ ಕುರಿನೇ ಬಂತು. ಎಲ್ಲೋ ರಾಜಿಗೆ ಕತ್ತುಗೇರಿದ ಪುಂಡ ಪುರಾರಿಗಳ ಯಾರು ಇಲ್ಲದ ಸಮಯ ನೋಡಿ ನನ್ನನ್ನು ಹೇಳುವುದಿರಲ್ಲ. ಈ ವಿಷಯ ನನ್ನ ಶಿಷ್ಯನಿಗೆ ಗೊತ್ತಾದ್ರೆ ನಿಮ್ಮ ದೇಹದಲ್ಲಿರುವ ಎಲುಬುಗಳು ಪುಡಿ ಪುಡಿಯಾಗಿತ್ತು. ಹುಷಾರ್, ಹುಷಾರ್. ಅರಿದು ತಿನ್ನುತ್ತಾನ, ಒರಿದು ತಿನ್ನುತ್ತಾನ. ನೋಡೇ ಬಿಡೋಣ ಈ ದೇಶ ಎಂಬ ಬೆಂಕಿಯ ಜಲಮುಖಿಯಲ್ಲಿ. ಏನಿದೆ ಪೈಲ್ವಾನ್, ಹುಲಿಯಂತೆ ಖರ್ಚಿಸುತ್ತಿರುವಲ್ಲ ಕಟ್ಟಿದ ಸರಪಂಚರ. ಈ ಸರಪಂಚರಲ್ಲಿ ಸಿಕ್ಕಿಕೊಂಡು ಹೋದರೆ ಮರಳಿ ಹೋಗಲು ಸಾಧ್ಯವಿಲ್ಲ. ನಿಮ್ಮನ್ನು ಎಂದು ಈ ನೆಲದಾಗ ನಿಮ್ಮನ್ನು ಗೋಡು ತೋಡಿ ಮಣ್ಣಾಗ ಮುಚ್ಚಲೆಂದು ಕಾಯಕತ್ತಾನ ನನ್ನ ಬಲಗೈ ಬಂದ. ಕ್ರಾಂತಿ, ಕ್ರಾಂತಿ, ಕ್ರಾಂತಿ. ಕೆತ್ತಿದರೆ ಕೆಟ್ಟ ಸುಳಿವುಗಳ ಹೆಸರನ್ನು. ಅವನ ಹೆಸರು ಕೇಳಿದ್ರೆ ನಿನ್ನ ದೇಹದಲ್ಲಿರುವ ಉಸಿರು ನಿಂತು ಹೋಗುತ್ತೆ ಕಣಲೆ. ನಿಂತು ಹೋಗುತ್ತೆ. ಅನ್ಯಾಯ, ಅತ್ಯಾಚಾರ, ಮೋಸ, ವಂಚನೆಯಿಂದ ದೇಶ ಆಳುವ ನುಚ್ಚಾಗಲಿಲ್ಲ. ನನ್ನ ಹೊಲಿಯ ಹೊಟ್ಟಾಗ ಸಾವಿರ ಹೋಲಿಯ ಬಲ ಕೊಟ್ಟನ ಆ ಜಾಗರೂರು ಬಲ್ವಿಮ. ನಿಮ್ಮನ್ನು ಸುಟ್ಟು ಕಳಕಲು ಮಾಡದೆ ಬಿಡಲಾರ ನನ್ನ ಕ್ರಾಂತಿ ಕಿಡೆ. ಕ್ರಾಂತಿ ಹಿಟ್ಟರೋ ಹಾಯ್ಕಮಣ ಬಟ್ಲರೋ. ಬಡಿ, ಇವನು ಮಾತಿಗೆ ಬಗ್ಗದ ಮನುಷ್ಯನಲ್ಲ. ಸಂಘ ಕಟ್ಟಿ ಹಾಕು ಇವನ ಕೈ ಕಾಲುಗಳನ್ನು, ಇವನ ಮೈ ಚರ್ಮವನ್ನು. ಗಂಡಸ್ತನ ಹಂತ ಹೇಳ್ತಾ ನಾನು ನಡೀಲೆ.
ಸೆಕ್ಯೂರಿಟಿ ಇಲ್ಲದೆ ಉದ್ಯೋಗವನ್ನು ಹೊಚ್ಚಿಲ ದಾಟುವ ಹೇಡಿಗಳು ನೀವು. ನಿಮ್ಮಂತ ಕತ್ತಗಳಿಗೆ ಎಲ್ಲಿದೆ ಈ ಅಂತಸ್ತು? ನಮ್ಮ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತನಾಡುವಲ್ಲ ಮಗನೇ. ಹೊಲಕ್ಕೆ ಮನೆಗೆ ಪವರ್ ಸಪ್ಲೈ ಮಾಡಿದ್ದು ಯಾರು? ಅದು ನಾವು. ಗಲ್ಲಿಗೆ ಭೇಟಿ ಹಚ್ಚಿದ್ದು ಯಾರು? ಅದು ನಾವು. ಈ ಊರಿಗೆ ಬರಲು ಬಸ್ಸು ರಸ್ತೆ ಮಾಡಿದ್ದು ಯಾರು? ಅದು ನಾವು. ಇಷ್ಟೆಲ್ಲ ಮಾಡಿದ್ರು ಸಾಲದು ಎಂಬ ಆಶೆ ಮಹೇಶ್ ಜನ್ಮಕ್ಕೆ. ಲೇಖ ಮಂಗಿ ನೀರೇನು ಕೊಡಕ್ಕಾಗತ್ತೇನಲೇ ನಿಮ್ಮ ಕೈಯಿಂದ? ರೈತ ದೇಶದ ಬೆನ್ನೆಲುಬು ಅಂತ ಕೇವಲ ಭಾಷಣ ಬಿಗದೇನು ಸಾಧ್ಯವಲ್ಲದು. ರೈತನಿಗೆ ಒಳ್ಳೆ ತಳಿ ಬೀಜ ಕೊಡಿ, ಗೊಬ್ಬರ ಕೊಡಿ, ಅವಾಗ ನಿಮಗ ಗಂಡಸ್ತನ ಅಂತೀನಿ. ಅದನ್ನು ಬಿಟ್ಟು ವೋಟ್ ಬ್ಯಾಂಕಿಗಾಗಿ ಆ ಪಕ್ಷದವರ ಮೇಲೆ ಈ ಪಕ್ಷದವರು, ಈ ಪಕ್ಷದವರು ಆ ಪಕ್ಷದವರ ಮೇಲೆ ಹಾಕ್ತಿರಲ್ಲ. ಇಂದೆಲ್ಲ ನಾಳೆ ಈ ದೇಶದ ರೈತ ಇಲ್ಲದ್ದರೆ ನಿಮ್ಮ ಅರಗ ಹತ್ತಿದ ಅಂತಸ್ತು ಸುಟ್ಟು ಬೂದಿ ಆಗುತ್ತಿದೆ. ಹುಷಾರ್. ಏ ಕ್ರಾಂತಿ, ಸುಮ್ಮನೆ ನಿನಗೆ ಆಗ್ಬೇಕು ಈ ರಾಜಕೀಯ ಉಸಾಬರೆ. ಲೇ, ನಾನೊಬ್ಬ ಈ ದೇಶದ ಪ್ರಜೆ, ನನಗೆ ಮಾತನಾಡಲು ಹಕ್ಕು ಇದೆ. ಇಂದಿನ ರಾಜಕೀಯ ಅಂತಸ್ತು ಹುಚ್ಚು ನಾಯಕ ಬಾಯಲ್ಲಿ ಬೆಲ್ಲದ ಅರಬೆ ಸಿಕ್ಕಂತಾಗಿದೆ. ಲೇ ಕ್ರಾಂತಿ, ಹೆಚ್ಚಿಗೆ ಮಾತನಾಡಿದರೆ ನೀನು ಹೋಗುಲ್ಲ, ನಿನ್ನ ಹೆಣ ಹೋಗುತ್ತೆ ಈ ಅರಮನೆಯಿಂದ. ಎಚ್ಚರ. ಲೇ, ನಾನು ಒಳಗೆ ಬಂದಿರುವೆನೆಂದ ಮೇಲೆ ಹೊರಗಡೆ ಹೋಗುವುದು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಲೇ ರಾಮ್ಕೋರ್, ನೀನು ಹಾಕಿರುವ ಈ ಕಾಲೆ ಬಟ್ಟೆಯಲ್ಲಿ ಈ ರೈತನ ಗಂಜಿ ಇದ್ದ ಹಾಗೆ. ನಿನ್ನ ರಾಜಕೀಯ ಕುರ್ಚಿಗೆ ಮೊದಲು ಒಲಿದಿದ್ದು ಬ್ರಹ್ಮಾಂಡವನ್ನೇ ಸೃಷ್ಟಿಸಿದ ಸೃಷ್ಟಿಕರ್ತ ವಿಶ್ವಕರ್ಮ. ನಿನ್ನಂತ ಪುಡಾರಿಗಳನ್ನು ಬಗ್ಗು ಬಡಿಯಲು ಸಿಡಿದದ್ದರೆ ರೈತ ಒಲಿದು. ಹೆದರಿಕೊಂಡು ಕಾಂಪ್ರಮೈಸ್ ಮಾಡಿಕೊಳ್ಳುತ್ತೇನೆಂದರೆ ಅದು ನಿಮ್ಮ ಮೂರ್ಖತನ. ಇದು 100 ಗುಂಡಿಗೆಯಲ್ಲಿ 1000 ಬಲ ಇರುವ ಐರಾವತ. ನಿಮ್ಮಂತ ಪೊಂಡರನ್ನು ಬಗ್ಗು ಬಡಿಯಲು ಸಿಡಿದರೆ ಪೊಂಡರ ಮಿಂಡ ಈ ಕ್ರಾಂತಿ ಕೆಂಡ. ಗರುರಾಜ್, ತಡ ಮಾಡದೆ ಈ ಗುರು ಶಿಷ್ಯರ ಅಂತ್ಯ ಆಗಲೇಬೇಕು. ಡೋಂಟ್ ವರಿ ಮಂತ್ರಿ ಸಾಹೇಬ್ರೆ, ನೀವು ಅಸೆಂಬ್ಲಿ ಮುಗಿಸ್ಕೊಂಡು ಬರೋದ್ರೊಳಗೆ ಈ ಊರಲ್ಲಿ ತಲೆ ಎತ್ತಿ ಮೆರೆಯುವ ನನ್ನ ಮಕ್ಕಳು ನಾನೇಕೆ ಹುಟ್ಟಿ ಬಂದೆ ಈ ಪ್ರಪಂಚಕ್ಕಿಂತ ಕೊರಗಿ ಸಾಯಬೇಕು. ಹಾಗೆ